ನನ್ನ ವಿಜ್ಞಾನದ ಪ್ರಕಾರ ನಾವು ಇದೇ ರೀತಿ ನಾವು ಇರೆಸ್ಪಾನ್ಸಿಬಲ್ ಆಗಿ ಪರಿಸರನ ಹಾಳು ಮಾಡ್ತಾ ಇದ್ದರೆ ಭೂಮಿಯ ಮೇಲೆ ನೀರಿರೋದಿಲ್ಲ. ಭೂಮಿ ಮೇಲೆ ನೀರು ಇಲ್ಲದೆ ಇದ್ದಾಗ ನಾವು ಯಾರೂ ಉಳಿಯಲ್ಲ. ಪ್ರತಿಯೊಂದು ಸರ್ಕಾರಕ್ಕೆ ನಿಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಇದೆ ಆ ಹಳ್ಳಿಗಳ ಇದು ಪಂಚಾಯತಿನ ಡೀಟೇಲ್ಸ್ ಕೊಡಿ ಅಂತ 3 ವರ್ಷ ಆದರೂ ಯಾವ ಸರ್ಕಾರದವರು ಮುಂದೆ ಬಂದಿರಲಿಲ್ಲ. ಇಡೀ ಪಶ್ಚಿಮ ಘಟ್ಟ 5% ನಮ್ಮ ಇಡೀ ಭಾರತದ ಭೌಗೋಳಿಕ ಇದನ್ನು ತೊಗೊಂಡಾಗ 5%, ಅದರಲ್ಲಿ 40% ಅಷ್ಟು ಜಾಗ ಮಾತ್ರ ನಾವು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿದೆ. ಅಂದರೆ ಇಡೀ ಭಾರತದಲ್ಲಿ 2% ಅಷ್ಟೇ. ಆ 2% ಜಾಗದಲ್ಲಿ ಇಡೀ ದೇಶಕ್ಕೆ ಅನುಕೂಲ ಆಗ್ತಾಯಿದೆ. 2% ಇದು ಮಾಡೋದಕ್ಕೂ ನಮ್ಮಲ್ಲಿ ಪ್ರಜ್ಞಾವಂತ ಜನ ಇಲ್ಲವೇ? ತಂಜಾವೂರು ಜಾಗದಲ್ಲಿ ಹಿಂದೆ 2 ವರ್ಷಕ್ಕೊಮ್ಮೆ ಹೂಳು ತೆಗೆಯೋ ಒಂದು ಕಾರ್ಯ ಇತ್ತು. ಈಗ ಅಭಿವೃದ್ಧಿ ನೆಪದಲ್ಲಿ ನಾವೆಲ್ಲ ಫ್ರೀ ಎಲೆಕ್ಟ್ರಿಸಿಟಿ ಎಲ್ಲ ಕೊಟ್ಟು ಯುವಕರನ್ನ ಸೋಮಾರಿಗಳಾಗಿ ಮಾಡಿರೋದ್ರಿಂದ ಈ ರೀತಿಯ ತೊಂದರೆಗಳಾಗ್ತಾ ಇದೆ. ಯಾವುದೇ ದೇಶ ಸಮೃದ್ಧವಾಗಿರಬೇಕಾದ್ರೆ ಮುಂದೆ ಬರಬೇಕು ಅಂತಿದ್ದರೆ ಎಜುಕೇಷನ್ನು, ಆರೋಗ್ಯ ಇದು 2 ಫ್ರೀ ಮಾಡಿ, ಬಟ್ ನಾಟ್ ಆನ್ ದ ನ್ಯಾಚುರಲ್ ರಿಸೋರ್ಸಸ್. ಇದಷ್ಟೇ ಅಲ್ಲ, ನಾವು ಇದನ್ನು ಅಭ್ಯಾಸ ಮಾಡುವ ಕೆಲವೊಂದು ಬಹಳಷ್ಟು ವಿಷಯಗಳು ಹೊರಹೊಮ್ಮಿದವು. ಆ ಶರಾವತಿ ಜಲನಯನ ಪ್ರದೇಶದಲ್ಲಿ ನಮಗೆ 2 ಪ್ರಭೇದ ಮೀನುಗಳು ಕಂಡುಬಂತು. ಅದನ್ನ ಬಹಳ ಚಿಕ್ಕ ಮೀನುಗಳು. ಅದ್ರ ಪ್ರಾಪರ್ಟಿ ಏನು ಅಂದರೆ ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಇದೆ. ಅದು ಆಸ್ತಮಾ ಅಥವಾ ಬ್ರಾಂಕೈಟಿಸ್ ಅಂಥ ರೋಗಕ್ಕೆ ಬಹಳ ಅನುಕೂಲ. ನಾನೊಬ್ಬ ವಿಜ್ಞಾನಿಯಾಗಿ ನಾನು ಅದನ್ನು ಬೆಂಗಳೂರಿಗೆ ತಂದರೆ ಅದನ್ನು ಕಲ್ಚರ್ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ನಾನು ಬಿಲಿನರ್ ಆಗೋ ಒಂದು ಹುಮ್ಮಸ್ಸಿಂದ ಆ ಪ್ರಭೇದಗಳನ್ನು ಬೆಂಗಳೂರಿಗೆ ತಂದು ನಮ್ಮ ಲ್ಯಾಬ್ನಲ್ಲಿ ನಾವು ಕಲ್ಚರ್ ಮಾಡಿದಾಗ ಆಮೇಲೆ ಅದರ ವೈದಿಕ ಗುಣನ ಅಭ್ಯಾಸ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯ ವೈದಿಕ ಗುಣ ಇಲ್ಲದೆ ಇರೋದು ಕಂಡುಬಂತು. ಇದರಿಂದ ಮೀನಿರುತ್ತೆ, ಅದರ ಗುಣ ಮೀನಿರುತ್ತೆ, ಬಟ್ ವೈದ್ಯಕೀಯ ಗುಣ ಇರಲ್ಲ. ಮೀನಿನಲ್ಲಿ ವೈದ್ಯಕೀಯ ಗುಣ ಇರಬೇಕಾದ್ರೆ ಅದರ ವಾಸಸ್ಥಳಕ್ಕೆ ನಾವು ತೊಗೊಂಡೋಗ್ಬೇಕು. ಅದು ಶರಾವತಿ. ಅಲ್ಲಿ ಆ ಜರಿಗಳಲ್ಲಿ 12 ತಿಂಗಳು ನೀರಿರಬೇಕು. ಆ ಜರಿಯಲ್ಲಿ 12 ತಿಂಗಳು ನೀರು ಇರಬೇಕಾದ್ರೆ ಸುತ್ತಮುತ್ತ ಇರೋ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳು ಅಟ್ಲೀಸ್ಟ್ 60%ಗಿಂತ ಜಾಸ್ತಿ ಇರಬೇಕು. ಹೀಗಾಗಿ ಕಾಡಿಗೂ ಮತ್ತು ಮೀನಿಗೂ ಇರುವ ಬಾಂಧವ್ಯ ಕಂಡುಬರುತ್ತೆ. ಈಗ ಪಶ್ಚಿಮ ಘಟ್ಟ ಕರಾವಳಿ ಪ್ರದೇಶದಲ್ಲಿರೋ ಜನಕ್ಕೆ ಮೀನಿನ ಬಗ್ಗೆ ಬಹಳ ಪ್ರೀತಿ. ಅವರಿಗೆ ಮೀನಿಂದ ಆಹಾರ ಮತ್ತು ವೈದಿಕ ಗುಣ ಇರೋ ಮೀನು ಬೇಕಾದರೆ ಅವರು ಕಾಡನ್ನು ಸಂರಕ್ಷಣೆ ಮಾಡಬೇಕಾಗತ್ತೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಇನ್ನೊಂದು ಅಭ್ಯಾಸದ ಪ್ರಕಾರ ಕಪ್ಪೆ ಮತ್ತು ಜಾಗೃತಿಕ ತಾಪಮಾನ ಇರಬಹುದು ಅಥವಾ ಹವಾಮಾನ ವೈಪರೀತ್ಯದ ಬಗ್ಗೆ ಇರೋ ಒಂದು ಇದು ನಮ್ಗೆ ಅರ್ಥ ಆಯಿತು. ನಮಗೆಲ್ಲ ಗೊತ್ತು ಕಪ್ಪೆ ಅಂದರೆ ಅದಕ್ಕೆ ಆ್ಯಂಫಿಬಿಯನ್ ಅಂತೀವಿ. ಅಂದರೆ ಅದು ಲೈಫ್ ಸೈಕಲಲ್ಲಿ 2 ಸ್ಟೇಜ್ ಇದೆ. ಒಂದು ಫಸ್ಟು ಟ್ಯಾಡ್ಪೋಲ್ ಸ್ಟೇಜು, ಅದು ನೀರಿನಲ್ಲಿ, ಅಂದರೆ ಮೀನಿನ ರೀತಿಯ ಇದು ಅದು ನೀರಿನಲ್ಲಿ. 2ನೇದು ಅಡಲ್ಟ್ ಸ್ಟೇಜು, ಅದು ಲ್ಯಾಂಡಲ್ಲಿ. ಇವಾಗ ನೀರಿಲ್ಲದೆ ಹೋದರೆ ಕಪ್ಪೆ ಉಳಿಯುತ್ತಾ ಅನ್ನೋದನ್ನು ನಾವು ಒಮ್ಮೆ ಅಭ್ಯಾಸ ಮಾಡುವಾಗ ಆ ಪ್ರದೇಶದಲ್ಲಿ ನೀರು ಇರಲಿಲ್ಲ, ಬಟ್ ಚಿಕ್ಕ ಕಪ್ಪೆಗಳು ಕಂಡು ಬಂದವು. ನಾವು ಅಲ್ಲಿ ಹೋದಾಗ ಅದು ಏನಾಗ್ತಾಯಿದೆ ಕಪ್ಪೆಯಲ್ಲಿ ಇದು ಅಂತ ರಿಪ್ರೊಡಕ್ಷನ್ ಇದು ನೋಡಿದಾಗ ಕಪ್ಪೆಯಲ್ಲಿ ಎಗ್ ಫರ್ಟಿಲೈಸ್ ಆದ್ರ ಮೇಲೆ ಆ ಟ್ಯಾಡ್ಪೋಲ್ ಸ್ಟೇಜನ್ನು ಬೈಪಾಸ್ ಮಾಡಿಬಿಟ್ಟು ಚಿಕ್ಕ ಕಪ್ಪೆಗಳು ಹೊರ ಹೊಮ್ತಾ ಇರೋದು ಕಂಡು ಬಂತು. ಆಗ ನಾನು ನಮ್ಮ ಕಲೀಗ್ ಹತ್ರ ನಾನು ಹೇಳಿದೆ, ಇಲ್ಲ ನಾವು ಅದು ಸ್ಯಾಂಪಲ್ ಬೆಂಗಳೂರಿಗೆ ತೊಗೊಂಡು ಒಂದು ಅಬ್ಸರ್ವ್ ಮಾಡೋಣ ಏನಾಗುತ್ತೆ ಅಂತ ಹೇಳಿ. ಆಗ ನಾವು ಬೆಂಗಳೂರಿಗೆ ತಂದು ಆ ಫರ್ಟಿಲೈಸ್ಡ್ ಎಗ್ ಮಾನಿಟ್ರ್ ಮಾಡಿದಾಗ 14 ಅಥವಾ 16 ದಿವಸದಲ್ಲಿ ಚಿಕ್ಕ ಕಪ್ಪೆಗಳು ನಮ್ಮ ಲ್ಯಾಬ್ನಲ್ಲಿ ಓಡಾಡಿದ್ದು ನಮ್ಗೆ ಕಂಡು ಬಂತು. ಹೀಗಾಗಿ ನಮ್ಗೆ ಅದು ಅರ್ಥ ಆಯಿತು, ನೀರಿಲ್ಲದೆ ಹೋದರೆ ಕಪ್ಪೆಗಳು ಅಲ್ಲಿ ಜೀವನ ಮಾಡೋದನ್ನು ಅರ್ಥಕೊಂಡಿದ್ದಾವೆ ಅಂತ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಅಡಾಪ್ಟೇಷನ್ ಅಂತೀವಿ. ಈಗ ನನ್ನ ವಿಜ್ಞಾನದ ಪ್ರಕಾರ ನಾವು ಇದೇ ರೀತಿ ನಾವು ಇರೆಸ್ಪಾನ್ಸಿಬಲ್ ಆಗಿ ಪರಿಸರನ ಹಾಳು ಮಾಡ್ತಾ ಇದ್ದರೆ ಭೂಮಿಯ ಮೇಲೆ ನೀರಿರೋದಿಲ್ಲ. ಭೂಮಿ ಮೇಲೆ ನೀರು ಇಲ್ಲದೆ ಇದ್ದಾಗ ನಾವು ಯಾರೂ ಉಳಿಯಲ್ಲ. 2 ಕಾಲಿನ ಯಾವ ಪ್ರಾಣಿಯೂ ಉಳಿಯಲ್ಲ. ಬೇರೆ ಪ್ರಾಣಿಗಳು ಉಳಿತವೆ, ಯಾಕೆಂದರೆ ಕಪ್ಪೆ ಗೊತ್ತು ಹೇಗೆ ಅಡಾಪ್ಟ್ ಆಗಬೇಕು ಅಂಥೇಳಿ. ಬಟ್ ನಾವು ಇಷ್ಟು ವರ್ಷ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕೃತಕ ಬುದ್ಧಿಮತ್ತೆ ಇದೆಲ್ಲನೂ ಹೇಳ್ತಾ ಇದ್ದೀವಿ, ಬಟ್ ನಮಗಿನ್ನೂ ಈ ರೀತಿ ಅಡಾಪ್ಟೇಷನ್ ಬಿಹೇವಿಯರು ನಮ್ಮಲ್ಲಿ ಬಂದಿಲ್ಲ. ಹಾಗಾಗಿ ಈಗ ನಾವು ಪರಿಸರ ಸಂರಕ್ಷಣೆ ಮಾಡಲೇಬೇಕಾಗಿದೆ. ಪರಿಸರ ಸಂರಕ್ಷಣೆ ಮಾಡಿದಾಗ ಒಳ್ಳೆಯ ಗಾಳಿ, ಒಳ್ಳೆಯ ನೀರು ನಮ್ಮ ಮಕ್ಕಳಿಗೆ ಸಿಕ್ಕುತ್ತೆ.
ಅದನ್ನು ಕೊಡೋದು ನಮ್ಮ ಕರ್ತವ್ಯ. ಒಳ್ಳೆ ಗಾಳಿ ನೀರು ಅದು ನನ್ನ ಮೂಲದ ಉದ್ದೇಶ, ನನ್ನ ವಿಜ್ಞಾನದ ಮೂಲ ಉದ್ದೇಶ. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಬೇಕಾದ ಗಾಳಿ ನೀರು ಕೊಡೋದು, ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ. ಆ ಮಕ್ಕಳಿಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಕೊಡಬೇಕಾದ್ರೆ, ನೀರು ಗಾಳಿ ಕೊಡಬೇಕಾದ್ರೆ ನಾವು ಪರಿಸರನ ಎಕಲಾಜಿಕಲ್ ಇಂಟಿಗ್ರಿಟಿನ ಮೇಂಟೈನ್ ಮಾಡಬೇಕು ಅಂಥೇಳಿ ನಮ್ಮ ಪಶ್ಚಿಮ ಘಟ್ಟದ ಅಭ್ಯಾಸದಿಂದ ತಿಳಿದು ಬಂದೆ. ಬಟ್ ಇದು ಎಷ್ಟು ಕಾರ್ಯಗತ ಆಗಿದೆ ನಮ್ಮ ಇದು ಅಂತ ಅಭ್ಯಾಸ ಅಂದರೆ, ನಾವು ಅಭ್ಯಾಸ ಮಾಡುವಾಗ ಅಲ್ಲಿ ಕೆಲವೊಂದು ಕಾಡು ಪ್ರದೇಶ ಸಂರಕ್ಷಣೆ ಆಗ್ತಾ ಇರೋದು ಕಂಡು ಬಂತು. ಆ ಪ್ರದೇಶ, ಆ ಜಾಗಕ್ಕೆ ದೇವರ ಕಾಡು, ಸೇಕ್ರೆಡ್ ಗ್ರೋವ್ ಕಾನ್ ಅಂತ ಕರೀತಾರೆ. ನಮ್ಮ ಕೇರಳದಲ್ಲಿ ಕಾವು ಅಂತಾರೆ, ಅಥವಾ ಗೋವಾದಲ್ಲಿ ರಾಯ್ ಅಂತ ಕರೀತಾರೆ. ಅಲ್ಲಿಯ ಹಿರಿಯರು ಕಾಡಿಗೂ ಮತ್ತು ನೀರಿಗಿರೋ ಬಾಂಧವ್ಯ ತಿಳ್ಕೊಂಡು ಆ ಕಾಡನ್ನು ಸಂರಕ್ಷಣೆ ಮಾಡೋದಕ್ಕೆ ಅವರು ಮುಂದಾದರು. ಅವ್ರಿಗೆ ಗೊತ್ತಿತ್ತು ಮುಂದಿನ ಜನಾಂಗ ದೇ ಆರ್ ಇರೆಸ್ಪಾನ್ಸಿಬಲ್, ಅವರು ಅದಕ್ಕೋಸ್ಕರ ಜನರಲ್ಲಿ ಒಂದು ಹೆದರಿಕೆ ಬರೋದಕ್ಕೋಸ್ಕರ ಅವರು ದೇವರ ಕಾಡು ಅಂತ ಒಬ್ಬ ದೇವ್ರನ್ನ ಅಲ್ಲಿ ಕೂಡಿಸಿದ್ರು. ಎಲ್ಲಿ ದೇವ್ರು ನಂಬಲ್ವೋ ಅಲ್ಲಿ ದೈತ್ಯನ ಕೂಡಿಸಿದ್ರು. ಹಾಗಾಗಿ ನೀವು ಕಾಂತಾರ ಸಿನಿಮಾ ನೋಡಿರ್ಬೋದು. ಇದೆಲ್ಲ ನೋಡಿದಾಗ ನಿಮಗೆ ನೇಚರು ಮತ್ತು ಮಾನವನಿಗೂ ಮತ್ತು ನೀರಿಗಿರುವ ಸಂಬಂಧ ತಿಳಿದು ಬರುತ್ತೆ. ಅದು ಜನಕ್ಕೆ ಗೊತ್ತಾಗ್ತದೆ. ಕಾಂತಾರ ಅಂತ ರೀತಿ ಇದರಲ್ಲಿ ಜನಕ್ಕೆ ಮನವರಿಕೆ ಮಾಡೋದು ಇದು. ಅಂಥ ಪ್ರದೇಶದಲ್ಲೂ ನಾವು ಕ್ರಮೇಣ ಅಲ್ಲಿ ಕಾಡು ಕಳ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ವೆಸ್ಟರ್ನ್ ಘಾಟ್ ಟಾಸ್ಕ್ ಫೋರ್ಸ್ ಇತ್ತು, ಪಶ್ಚಿಮ ಘಟ್ಟ ಕಾರ್ಯಪಡೆ. ಅದರಲ್ಲಿ ನಾನು ಮೆಂಬರ್ ಆಗಿದ್ದೆ 2007ರಿಂದ 2012. ಆಗ ನಾವೊಂದು ಕಾರ್ಯ ಮಾಡಿದ್ವಿ. ಅನಂತ ಆಶೀಸರ್ ಅವರು ಅಧ್ಯಕ್ಷರಾಗಿದ್ದರು. ಆಗ ನಾವೊಂದು ವರದಿ ಇದಕ್ಕೆ ಕೊಟ್ಟಾಗ ಸರ್ಕಾರಕ್ಕೆ, ಈಗ ಕಾಡು ಅತಿಕ್ರಮಣ ಆಗಿದೆ, ನಾವು ಅದನ್ನು ಲೀಗಲ್ ಮ್ಯಾಟ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡಿಕೊಳ್ಳಿ. ಈಗ ಇರೋ ದೇವರ ಕಾಡು ಸುತ್ತ ನಾವು ಒಂದು ಟ್ರೆಂಚ್ ಇದು ಮಾಡೋಣ, ಆಗ ಮುಂದೆ ಆಗೋ ಅತಿಕ್ರಮಣ ಕಡಿಮೆ ಮಾಡಬಹುದು ಅಂತ. ಸೊ ಅದನ್ನು ನಾವು ಮಾಡಿದ್ದ 1 ವರ್ಷಕ್ಕೆ, ನಾವು ಅಲ್ಲಿ ಟ್ರೆಂಚ್ ಹಾಕಿದ್ದ 1 ವರ್ಷಕ್ಕೆ ನಾವು ಹೋಗಿ ಅಭ್ಯಾಸ ಮಾಡಿದಾಗ, ಮೊದಲು ಆ ಪ್ರದೇಶದಲ್ಲಿ 54 ಪ್ರಭೇದಗಳಿತ್ತು ವೃಕ್ಷಗಳು, ಕೆಲವೊಂದು ವೈದ್ಯಕೀಯ ಗುಣ ಅದೆಲ್ಲ. ಅದು ನಾವು 1 ವರ್ಷದಲ್ಲಿ 96 ಪ್ರಭೇದಗಳು ನಮ್ಗೆ ಕಂಡು ಬಂತು. ಹಾಗಾಗಿ ಆಲ್ಮೋಸ್ಟ್ ಡಬಲ್ ಅದನ್ನು ಸಂರಕ್ಷಣೆ ಮಾಡೋದ್ರಿಂದ ಇದು ಜನಕ್ಕೆ ಅನುಕೂಲ ಅನ್ನೋದು. ಅಲ್ಲಿ ಬಹಳಷ್ಟು ವೈದ್ಯಕೀಯ ಗುಣ ಗೊತ್ತಿರೋ ವೈದ್ಯರು, ಆಯುರ್ವೇದ ಡಾಕ್ಟ್ರು ಬಂದಾಗ ಅವರು ಹೇಳಿದ್ರು, ಹೌದು ಇದು ಜಾಸ್ತಿ ಆಗಿದೆ, ಅಲ್ಲಿರೋ ಸಸ್ಯಗಳಿರ್ಬೋದು, ಹರ್ಬ್ಸ್ ಇರ್ಬೋದು, ಅದ್ರ ಮೇಲಿಗೆ ವೈದ್ಯಕೀಯ ಗುಣ ಇದೆ ಅಂಥೇಳಿ. ಹಾಗಾಗಿ ಸಂರಕ್ಷಣೆಯಿಂದ ಜನಕ್ಕೆ ಬೇಕಾಗಿರೋ ವೈದ್ಯಕೀಯ ಗುಣ ಇರೋ ಅಂಥ ನಮ್ಮ ಪ್ಲ್ಯಾಂಟ್ಸು ನಮಗೆ ಸಿಕ್ಕತ್ತೆ, ಅನಿಮಲ್ಸ್ ಸಿಕ್ಕತ್ತೆ. ಈಗ ನಮಗೆ ಕೋವಿಡ್ ಅಂತ ಅನಾಹುತ ಆಗಿರೋವಾಗ ನಾವು ಇದನ್ನೆಲ್ಲ ನೋಡಬೇಕಾಗಿದೆ. ವೈದ್ಯಕೀಯ ಗುಣ ಇರುವ ಗಿಡ, ವೃಕ್ಷ ಮತ್ತು ಇದನ್ನು ನಾವು ಸಂರಕ್ಷಣೆ ಮಾಡಿಕೊಂಡ್ರೆ ನಮ್ಮ ಮಕ್ಕಳಿಗೆ ಬೇಕಾಗಿರೋ ಒಂದು ಇಮ್ಯುನಿಟಿ ಅದು ಸಿಕ್ಕುತ್ತೆ. ಇಲ್ಲದೆ ಹೋದರೆ ಮುಂದಿನ ಜನಾಂಗ ನಿರ್ನಾಮ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಎಚ್ಚರಿಸೋದು ಒಬ್ಬ ವಿಜ್ಞಾನಿಯ ಕರ್ತವ್ಯ. ಆ ಪ್ರಯಾಣದಲ್ಲಿ ನಾವೆಲ್ಲ ಕೈ ಜೋಡಿಸಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಈಗ ಇದ್ರ ಬಗ್ಗೆ ಈಗ ಬಹಳಷ್ಟು ಕಾರ್ಯ ನಮ್ಮ ದೇಶದಲ್ಲಿ ನಡೆದಿದೆ. ನಾವು ಇದು ಸ್ಯಾಂಕ್ಚುರಿ ಮತ್ತು ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಇದು ಮಾಡಿ ಪ್ರೊಟೆಕ್ಟ್ ಮಾಡುವ ಒಂದು ದಿಸೆಯಲ್ಲಿ ಅದನ್ನು ಮಾಡುವಾಗ ಇಲ್ಲ ಕಾರ್ಯರೂಪ ಕೆಲವೊಂದು ಇದರಲ್ಲಿ ಆಗ್ತದೆ. ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಆ ಸ್ಯಾಂಕ್ಚುರಿ ಅಥವಾ ಅಭಯಾರಣ್ಯ ಆದ ಜಾಗದಲ್ಲಿ ಅದು ಬಫರ್ ಝೋನ್ ಎಷ್ಟು ಇರಬೇಕು ಅಂತ, ಕಾನೂನಿನ ಪ್ರಕಾರ 10 ಕಿಲೋಮೀಟ್ರ್ ಇರಬೇಕು ಅಂತ. ಮತ್ತು ಅಲ್ಲಿ ಜನವಸತಿ ಬಹಳಷ್ಟು ಇದಾಗಿರೋದ್ರಿಂದ, ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದರಿಂದ ಅದು 10 ಕಿಲೋಮೀಟರ್ ಅನ್ರಿಯಲಿಸ್ಟಿಕ್ ಅಂತ ಈಗಿನ ಇದರಲ್ಲಿ ಜನ ಅರ್ಥಕೊಂಡು ಸುಪ್ರೀಂ ಕೋರ್ಟಿಗೆ ಹೋದರು. ಆಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಸರ್ಕಾರಕ್ಕೆ, ನೀವೊಂದು ಅಭ್ಯಾಸ ಮಾಡಿ ಇದನ್ನು ನೀವು ಹೇಳಿ ಏನು ಮಾಡಬೇಕು, ಎಲ್ಲೆಲ್ಲಿ ಎಕಲಾಜಿಕಲಿ ಸೆನ್ಸಿಟಿವ್ ರೀಜನ್ ಇದೆ ಅಂಥೇಳಿ. ಅಂದರೆ ಪರಿಸರ ಸೂಕ್ಷ್ಮ ಪ್ರದೇಶ, ಅದು 10 ಕಿಲೋಮೀಟ್ರ್ ಪ್ರದೇಶದ ವ್ಯಾಪ್ತಿ ಇರಬೇಕಾ ಅಥವಾ 1 ಕಿಲೋಮೀಟ್ರ್ ಇದರಲ್ಲಿ ಇರಬೇಕಾ ಅನ್ನೋದನ್ನು ಸರ್ಕಾರಕ್ಕಿದು. ಆಗ ಜಯರಾಮ್ ರಮೇಶ್ ಅವರು ಅರಣ್ಯ ಮಂತ್ರಿ ಆಗಿದ್ದರು ಸೆಂಟ್ರಲಲ್ಲಿ. ಅವರು ಒಂದು ಕಮಿಟಿನ ಇದು ಮಾಡಿದ್ರು, ವೆಸ್ಟರ್ನ್ ಘಾಟ್ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಹೇಳಿ ಮಾಡಿ ಮಾಧವ್ ಗಾಡ್ಗಿಲ್ ಅವರ ಅಧ್ಯಕ್ಷತೆಯಲ್ಲಿ ಇದು ಮಾಡಿದ್ರು. ಆಗ ನಾನು ಕೆಲವೊಂದು ಇನ್ಪುಟ್ಟು ನಾನು ಕೊಟ್ಟಿದ್ದೆ. ಆಗ ನಮ್ಮ ಅಭ್ಯಾಸದ ಪ್ರಕಾರ ನಾವು ಪಶ್ಚಿಮ ಘಟ್ಟನ ತಾಲೂಕು ಲೆವೆಲಲ್ಲಿ ಈ ಪರಿಸರ ಸೂಕ್ಷ್ಮತೆ ಇದ್ರ ಬಗ್ಗೆ ನಾವು ಇದು ಅಭ್ಯಾಸ ಮಾಡಿ, ಇದು ಕರ್ನಾಟಕದ ಭಾಗದಿದ್ದು. ಅದೇ ರೀತಿ ಬೇರೆ ಭಾಗದಲ್ಲಿ ಮಾಧವ್ ಗಾಡ್ಗಿಲ್ ಅವರು ಬೇರೆ ಭಾಗದಲ್ಲೂ ಮಾಡಿಕೊಂಡು ಎಲ್ಲೆಲ್ಲಿ ಪರಿಸರ ಸೂಕ್ಷ್ಮತೆ ಇದೆ. ನಮ್ಮ ಅಭ್ಯಾಸದಿಂದ ಎಲ್ಲಿ ನೀರು ಸಿಕ್ಕುತ್ತೋ, ಜನಕ್ಕೆ ಆಹಾರ ಸಿಕ್ಕುತ್ತೋ ಅದು ಪರಿಸರ ಸೂಕ್ಷ್ಮ ಪ್ರದೇಶ, ಅದು ಸಮೃದ್ಧತೆ. ಸೊ ಅದಾಗಿ
ಆ ರಿಪೋರ್ಟ್ ಆ ವರದಿನ ಸರ್ಕಾರಕ್ಕೆ ಕೊಟ್ಟಾದ್ರ ಮೇಲೆ ಆಗ ಕೆಲವೊಂದು ಬಂಡವಾಳಶಾಹಿಗಳಿಗೆ ಇದು ಇದಾಗ, ಯಾಕಂದರೆ ಅಲ್ಲಿರೋ ಟಿಂಬರ್ ಅವರು ಲೂಟಿ ಮಾಡ್ತಾಯಿದ್ರು, ಅದನ್ನು ಕಡಿವಾಣ ಬೀಳುತ್ತೆ ಅಂಥೇಳಿ ಅವರು ಅದ್ರ ಎದುರುಗಡೆ ಇದು ಕೆಲವೊಂದು ಮಂದಿ ಅದನ್ನು ಅಭ್ಯಾಸನೇ ಮಾಡಿಲ್ಲ. ಒಂದು ಬಾರಿ ನಮ್ಮ ವಿಧಾನಸೌಧದಲ್ಲಿ ಎಲ್ಲ MLAs ಮೀಟಿಂಗ್ ಆದಾಗ, ಪಶ್ಚಿಮ ಘಟ್ಟ ಜಿಲ್ಲೆಯ MLAs ನಮ್ಮ ಪ್ರತಿನಿಧಿಗಳ ಮೀಟಿಂಗ್ ಆದಾಗ ನಮ್ಮ ಕಾರ್ಯಪಡೆಯಿಂದ ನಾವುಗಳು ಅಟೆಂಡ್ ಆಗಿದ್ವಿ. ಪ್ರತಿಯೊಬ್ಬರು ಇದು ಮಾಧವ್ ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ. ಆಗ ನಾನು ಒಂದು ಕ್ವೆಶ್ಚನ್ ಕೇಳಿದ್ದು, ಅದರಲ್ಲಿ ಏನಿದೆ ಹೇಳಿ, ಯಾವ ಪೇಜಲ್ಲಿ ಏನಿದೆ, ಜನಕ್ಕೆ ಅನಾಹುತ ಆಗೋ ಅಂಥ ಇದು ಎಲ್ಲಿದೆ? ಯಾವೊಬ್ಬ ವ್ಯಕ್ತಿಯು, ಯಾವೊಬ್ಬ MLAಯು ಓದ್ದೇನೆ, ಬಟ್ ಭಾಳ ಪ್ರಭಾವಿಗಳು, ಬಹಳ ಮಾತಾಡ್ತಾರೆ ಹೊರತು ಅವ್ರು ಯಾವುದೇ ಇದು ಕೆಲಸ ಮಾಡ್ಕೊಂಡು ಬಂದಿದ್ದು ನನಗೆ ಕಂಡು ಬರಲಿಲ್ಲ, ಹೋಮ್ವರ್ಕ್ ಮಾಡಿಲ್ಲ. ಹಾಗಾಗಿ ಅವರ ಹಿಡನ್ ಅಜೆಂಡಾ ಏನು, ಅವರ ಹಿಂದೆ ಇರೋ ಈ ಬಂಡವಾಳಶಾಹಿಗಳು ಲೂಟಿ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಡೋದು ಅಷ್ಟೇ. ಹಾಗಾಗಿ ಅವರು ಒತ್ತಡನ ಸರ್ಕಾರದ ಮೇಲೆ ಹಾಕಿದಾಗ ಆಗಿನ ಪ್ರಧಾನಿಗಳು ನಮ್ಮ ಜಯರಾಮ್ ರಮೇಶ್ ಅವರನ್ನು ಚೇಂಜ್ ಮಾಡಿ ಜಯಂತಿ ನಟರಾಜನ್ ಹಾಕಿದ್ರು. ಆ ಮೇಡಮ್ ಕೆಲಸ ಏನು ಅಂದರೆ ಅದನ್ನು ಈ ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶದ ವರದಿನ ಡೈಲ್ಯೂಟ್ ಮಾಡೋದು. ಹಾಗಾಗಿ ಅವರು ಜಯಂತಿ ನಟರಾಜನ್ ಅವರು ಇನ್ನೊಂದು ಕಮಿಟಿ ಮಾಡಿದ್ರು, ನಮ್ಮ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ, ಸ್ಪೇಸ್ ಸೈಂಟಿಸ್ಟ್. ಅವರ ಹೆಸರು ಮತ್ತು ಅವರ ಕಾರ್ಯ ಕ್ಷೇತ್ರದ ನೋಡಿದಾಗ ಅವರು ಸ್ಪೇಸಲ್ಲಿ ಅಷ್ಟೇ ನೋಡ್ಕೊಂಡು ಹೋಗಿ ಅವರ ಒಂದು ಇದು ಸ್ವಲ್ಪ ಡೈಲ್ಯೂಟೆಡ್ ರಿಪೋರ್ಟ್ ಕೊಟ್ಟರು. ಅಲ್ಲಿ ಭಾಳಷ್ಟು ಅವರು ಒಂದು ಕಮಿಟಿ ಇದು ಮಾಡಿದಾಗ ನನ್ನನ್ನು ಕರೆದಿದ್ರು. ನಾನು ಆಗ ಹೇಳಿದ್ದೆ, ಇಲ್ಲ ನಾವು ಸ್ಥಳೀಯರೊಂದಿಗೆ ಮಾತಾಡಿಬಿಟ್ಟು ಪರಿಸರ ಸೂಕ್ಷ್ಮತೆ ಇದು ಅವರಿಗೆ ಮನವರಿಕೆ ಮಾಡೋಣ, ಮತ್ತು ಇದನ್ನು ಆಗ ಸ್ವಲ್ಪ ಕನ್ಫ್ರಂಟೇಷನ್ ಕಡಿಮೆ ಆಗುತ್ತೆ, ಜನಕ್ಕೆ ಅರ್ಥಕೊಂಡ್ರೆ ಅವಾಗ ಕಡಿಮೆ ಆಗುತ್ತೆ ಅಂತ. ಆಗ ಅವರು ಹೇಳಿದ್ದು, ಅಧ್ಯಕ್ಷರು ಹೇಳಿದ್ದು, ಐ ಡೋಂಟ್ ವಾಂಟ್ ಟು ವಿಸಿಟ್ ಎನಿ ಪ್ಲೇಸ್, ಐ ಡೋಂಟ್ ವಾಂಟ್ ಎನಿ ಇಂಟ್ರಾಕ್ಷನ್. ನಾನು ಹೇಳಿದೆ, ಹಾಗಾದರೆ ನಿಮ್ಮ ವರದಿ ಯಾರೂ ಒಪ್ಪಲ್ಲ ಅಂತ. ಬಟ್ ಅವ್ರು ವರದಿ ಕೊಟ್ಟರು. ಆ ಡೈಲ್ಯೂಟೆಡ್ ವರದಿನೂ ನಾವು ಒಪ್ತಾ ಇಲ್ಲ. ಅದನ್ನು ಯಾರೋ ಅರ್ಥಕೊಂಡು ಪ್ರಜ್ಞಾವಂತರು ಸುಪ್ರೀಂ ಕೋರ್ಟ್ಗೆ ಹೋಗಿದಾಗ ಹಸಿರು ಬೆಂಚು, ನಮ್ಮ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಪ್ರತಿಯೊಂದು ಸರ್ಕಾರಕ್ಕೆ ನಿಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಇದೆ ಆ ಹಳ್ಳಿಗಳ ಇದು ಪಂಚಾಯತಿನ ಡೀಟೇಲ್ಸ್ ಕೊಡಿ ಅಂತ. 3 ವರ್ಷ ಆದರೂ ಯಾವ ಸರ್ಕಾರದವರು ಮುಂದೆ ಬಂದಿರಲಿಲ್ಲ. ಆಗ ನಾನು ಅರ್ಥಕೊಂಡೆ, ಇದನ್ನು ಮಾಡಬೇಕಾದ್ರೆ ಬೆಸ್ಟ್ ಇದು ಅಂದರೆ ಇರೋ ಇನ್ಫಾರ್ಮೇಷನನ್ನು ನಾವು ಇಂಟರ್ನೆಟ್ಟಲ್ಲಿ ಹಾಕಿದಾಗ ಪ್ರತಿಯೊಬ್ಬರಿಗೂ ಲಭ್ಯತೆ ಇದ್ದಾಗ ಆಗ ನಾವು ಇದನ್ನು ಭಾಳ ಕಡಿಮೆ ಮಾಡ್ಬೋದು. ಹಾಗಾಗಿ ನಾವು ವೆಸ್ಟರ್ನ್ ಘಾಟ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂಥೇಳಿ ಒಂದು ಇದನ್ನು ಪೋರ್ಟಲ್ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ನೀವು ನಿಮ್ಮ ಹಳ್ಳಿ, ಅದರ ಪರಿಸರ ಸೂಕ್ಷ್ಮತೆ ಮತ್ತು ಅದರಿಂದ ಏನು ಅನುಕೂಲ ಅದನ್ನೆಲ್ಲ ನೋಡಬಹುದು. ಫಾರ್ ಎಕ್ಸಾಂಪಲ್ ನಾವು ಅದನ್ನು ಹೇಗೆ ಮಾಡಿದ್ವಿ ಅಂದರೆ, ಇಡೀ ಪಶ್ಚಿಮ ಘಟ್ಟನ 5.5 ಮಿನಿಟ್ಸ್ ಗ್ರಿಡ್ಡಾಗಿ ಡಿವೈಡ್ ಮಾಡ್ಕೊಂಡ್ವಿ, ಅಥವಾ 9 ಕಿಲೋಮೀಟರ್ ಬೈ 9 ಕಿಲೋಮೀಟರ್ ಗ್ರಿಡ್ಡಾಗಿ ಇದು ಮಾಡಿದ್ವಿ. ಅದು ಒಂದೊಂದು ಗ್ರಿಡ್ಡಲ್ಲೂ ಅದರ ಸೂಕ್ಷ್ಮತೆ ಮತ್ತು ವೈಶಿಷ್ಟ್ಯತೆಯನ್ನು ನಾವು ಅಭ್ಯಾಸ ಮಾಡಿದ್ವಿ. ಅಲ್ಲಿ ಕಾಡಿನ ಕಾಡು ಜಾಸ್ತಿ ಇದ್ದರೆ 80% ಕಾಡು ಆ ಗ್ರಿಡ್ಡಲ್ಲಿದ್ದರೆ ಅದಕ್ಕೆ ವೆಯ್ಟ್ 10 ಕೊಟ್ವಿ, ಕಡಿಮೆ ಇದ್ದರೆ 8, 6 ಆ ರೀತಿ ಕೊಟ್ವಿ. ಅದೇ ರೀತಿ ಅಲ್ಲಿ ಸ್ಥಳೀಯ ಪ್ರಭೇದ ವೃಕ್ಷಗಳಿದ್ದರೆ ಅಲ್ಲಿ 10 ಕೊಡೋದು. ಎಂಡಮಿಕ್ ಸ್ಪೀಷೀಸ್ ಅಂದರೆ ಸ್ಥಳೀಯ ಪ್ರಭೇದ ಎಂಡಮಿಕ್ ಅಂದರೆ ಅಲ್ಲಿ ಮಾತ್ರ ಇದೆ, ಅದು ಎಲ್ಲಿದೆಯೋ ಅಲ್ಲಿ ಹೈಯರ್ ವೇಟ್. ಈ ರೀತಿ ನಾವೆಲ್ಲ ವೇಟ್ ಕೊಟ್ಕೊಂಡು ಕೊನೆಗೆ ಅದು ಕ್ಯುಮುಲೇಟಿವ್ ಇದು ಮಾಡಿದಾಗ ನಮಗೊಂದು ರೇಂಜ್ ಸಿಕ್ತು 0 to 100. ಆಗ 4 ಭಾಗವಾಗಿ ವಿಂಗಡಣೆ ಮಾಡಿದ್ವಿ. ಎಲ್ಲಿ ಜಾಸ್ತಿ ಬಂದಿದೆಯೋ, ಇವಾಗ ನೀವು ಮಕ್ಕಳ ಮಾರ್ಕ್ಸ್ನ ನೋಡಿದಾಗ CGPS ನೋಡ್ತೀರಲ್ಲ, ಅದೇ ರೀತಿ ಅದ್ರ ಮೇಲೆ ಡಿಸ್ಟಿಂಕ್ಷನ್ ಇದೆಲ್ಲ ಕೊಡ್ತೀರ. ಅದೇ ರೀತಿ ನಾವು ಎಲ್ಲಿ ಜಾಸ್ತಿ ಇದಿದೆಯೋ ಅಲ್ಲಿ ನಾವು ಪರಿಸರ ಸೂಕ್ಷ್ಮ ಹಳ್ಳಿ 1, 2 ಅಂತ ಕಡಿಮೆ, ಇನ್ನೂ ಕಡಿಮೆ ಇದು 3, 4 ಭಾಗ ಇದು ಮಾಡ್ಕೊಂಡ್ವಿ. ನೀವು ಪರಿಸರ ಸೂಕ್ಷ್ಮ ಪ್ರದೇಶ ಎಲ್ಲಿ ನೋಡಿದಾಗ ಅದು ನಾವು ಆಲ್ರೆಡಿ ಮ್ಯಾಪ್ ಮಾಡಿರೋ ಅದೇ ಇದು ಇರಬಹುದು, ಸ್ಯಾಂಕ್ಚುರಿ ಇರ್ಬೋದು, ನ್ಯಾಷನಲ್ ಪಾರ್ಕ್ ಇರ್ಬೋದು, ಅದೆಲ್ಲ ಈಗ ಪರಿಸರ ಸೂಕ್ಷ್ಮ ಪ್ರದೇಶ 1ರಲ್ಲಿ ಬರುತ್ತೆ, 1 ಮತ್ತು 2ರಲ್ಲಿ ಬರುತ್ತೆ. 3ರಲ್ಲಿ ಇಟ್ ಹ್ಯಾಸ್ ಎ ಕ್ವಾಲಿಟಿ ಈಕ್ವಲೆಂಟ್ ಟು 2 ಬಟ್ ಹ್ಯಾಸ್ ಡಿಗ್ರೇಡೇಷನ್. ಸ್ವಲ್ಪ ನೀವು ಸಂರಕ್ಷಣೆ ಮಾಡಿದ್ರೆ ಅದು 1 ಅಥವಾ 2ಕ್ಕೆ ನೀವು ತೊಗೊಂಡೋಗ್ಬೋದು. ಆಗ ಅಲ್ಲಿರೋ ಜನಕ್ಕೆ ನೀರು ಲಭ್ಯತೆ ಇರುತ್ತೆ, ಮತ್ತು ವಿಧ ವಿಧವಾದ ವೃಕ್ಷಗಳು ಇದು ಸಿಕ್ಕೋದ್ರಿಂದ ಅವರ ಆಹಾರದಲ್ಲೂ ಇದು ಆಗುತ್ತೆ. ಅದನ್ನು ಮಾಡಬೇಕು ಅಂತ ನಾವು ಹೇಳಿದ್ವಿ. ಮತ್ತು 4ನೇ ಇದು ಸಮ್ ಡೆವಲಪ್ಮೆಂಟ್ ಕ್ಯಾನ್ ಹ್ಯಾಪನ್. ಅಂದರೆ ನಾವು ಇದನ್ನು ಮಾಡಿದ್ರಿಂದ, ಅಥವಾ ಮಾಧವ್ ಗಾಡ್ಗಿಲ್ ಕಮಿಟಿ ಮಾಡಿದ್ದು ಏನು ಅಂದರೆ, ಎಲ್ಲಿ ಸಂರಕ್ಷಣೆ ಮಾಡಬೇಕು, ಎಲ್ಲಿ ಜನ
ಡೆವಲಪ್ಮೆಂಟ್ ಮಾಡಬಹುದು. ಇದೆರಡನ್ನೂ ನಾವು ಐಡೆಂಟಿಫೈ ಮಾಡಿ ಇಡೀ ಪಶ್ಚಿಮ ಘಟ್ಟದಲ್ಲಿ 5% ನಮ್ಮ ಇಡೀ ಭಾರತದ ಭೌಗೋಳಿಕ ಇದನ್ನು ತೊಗೊಂಡಾಗ 5%. ಅದರಲ್ಲಿ 40% ಅಷ್ಟು ಜಾಗ ಮಾತ್ರ ನಾವು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿದೆ. ಅಂದರೆ ಇಡೀ ಭಾರತದಲ್ಲಿ 2% ಅಷ್ಟೇ. ಆ 2% ಜಾಗದಲ್ಲಿ ಉಗಮವಾಗುವ ನದಿಗಳು ನಮಗೆ ಸಿಕ್ಕೋ ನೀರಿಂದ 12 ತಿಂಗಳು ನೀರು ಸಿಕ್ಕೋದ್ರಿಂದ, ಆಹಾರದಲ್ಲಿ ಇದಾಗೋದ್ರಿಂದ, ಅಭಿವೃದ್ಧಿ ಆಗೋದ್ರಿಂದ ಇಡೀ ದೇಶಕ್ಕೆ ಅನುಕೂಲ ಆಗ್ತಾ ಇದೆ. ಈ 2% ಇದನ್ನು ಕೂಡ ತಕರಾರು 2% ಇದು ಮಾಡೋದಕ್ಕೂ ನಮ್ಮಲ್ಲಿ ಪ್ರಜ್ಞಾವಂತ ಜನ ಇಲ್ವೇ, ಅಥವಾ ಜನಕ್ಕೆ ಗೊತ್ತಿಲ್ವೇ ಇದು ಮಹತ್ವ? ಹಾಗಾಗಿ ಈ ರೀತಿಯ ಸಂದರ್ಶನ, ಈ ರೀತಿಯ ಇದು ಮೆಸೇಜು ಸ್ಥಳೀಯರಿಗೆ ಗೊತ್ತಾದಾಗ ಪ್ರತಿಯೊಬ್ಬರು ಸುತ್ತಮುತ್ತ ಇರೋ ಕಾಡುಗಳನ್ನು ಸಂರಕ್ಷಣೆ ಪಾತ್ರ ವಹಿಸ್ತಾರೆ ಅನ್ನೋದು ನನ್ನ ಅನಿಸಿಕೆ. ಅದನ್ನು ಮಾಡದೇ ಇದ್ರೆ ನಮ್ಮ ಬದುಕನ್ನು ನಾವೇ ಕಳ್ಕೊಳ್ತೇವೆ. ಹೌದು, ಹೌದು, ನಮ್ಮ ಕೇವಲ ಕಾಡು ನಮಗೆ ಉಪಯುಕ್ತಕ್ಕೆ ಬೇಕು ಅನ್ನೋದಕ್ಕೆ ಅದನ್ನು ಕಡಿಯುವುದಲ್ಲ, ಅದನ್ನು ಸಾವಿರಾರು ನೂರಾರು ವರ್ಷಗಳವರೆಗೆ ಅದನ್ನು ಕಾದಿಡಬೇಕು ಅನ್ನೋದು ಯಾಕೆ ಅನ್ನೋದು ನೀವು ಈಗ ಹೇಳ್ತಾ ಇದ್ದೀರಿ. ಹೌದು, ನಮಗೆ ನೀರು ಬೇಕು, ಆಹಾರ ಬೇಕು ಅಂದ್ರೆ ನೀರು ಬೇಕು, ನೀರು ಬೇಕು ಅಂದ್ರೆ ಕಾಡು ಬೇಕು, ಮತ್ತು ವೈದ್ಯಕೀಯ ಗುಣ ಇರುವ ಆಹಾರ ಬೇಕು ಅಂದರೆ ಕಾಡು ಬೇಕು ನಮಗೆ. ಸೊ ಇದನ್ನು ನಾವು ಅರ್ಥಕೊಂಡ್ರೆ ನಮ್ಮ ಮಕ್ಕಳು ಆರೋಗ್ಯವಾಗಿರಬೇಕಾದ್ರೆ ಸುತ್ತಮುತ್ತ ಇರೋ ಪರಿಸರನ ಕಾಪಾಡೋದು ನಮ್ಮ ಕರ್ತವ್ಯ. ಅದನ್ನು ಕಾಪಾಡಿದವಾಗ ನಮ್ಗೆ ಬೇಕಾಗಿರೋ ನೀರು ಸಿಕ್ಕುತ್ತೆ. ಕಾಡಿದ್ದಲ್ಲಿ ನೀರು ಅನ್ನೋದು ನಮ್ಮ ಅರಣ್ಯ ಇಲಾಖೆಯವರು ಕಾಂಪೌಂಡ್ ಮೇಲೆ ಹಾಕಿದ್ದಾರೆ. ಅದನ್ನು ಸಂರಕ್ಷಣೆ ಮಾಡಿ ಆ ಕಾಡು ಮತ್ತು ನೀರಿಗಿರೋ ಬಾಂಧವ್ಯನ ಇನ್ನೂ ಇದು ಸ್ಟ್ರಾಂಗ್ ಮಾಡಿದ್ರೆ ನಮ್ಗೆ ಬೇಕಾಗಿರೋ ನೀರು ನಮಗೆ ಸಿಗುತ್ತೆ. ಆಗ ಬೆಂಗಳೂರು ಅಥವಾ ಕರ್ನಾಟಕ ಮತ್ತು ತಮಿಳುನಾಡಿಗಿರುವ ಕಾನ್ಫ್ಲಿಕ್ಟನ್ನು ಕಡಿಮೆ ಮಾಡ್ಬೋದು. ಈಗ ಕಳೆದ 4 ದಶಕದಲ್ಲಿ ನಮ್ಮ ಕಾವೇರಿ ಜಲನಯನ ಪ್ರದೇಶದಲ್ಲಿ ಆಗಿರೋ ಅನಾಹುತ ನೋಡಿದ್ರೆ 65ರಿಂದ ಇವತ್ತಿಗೆ ನೋಡಿದ್ರೆ ನಾವು 45% ಕಾಡುಗಳನ್ನು ಕಳ್ಕೊಂಡಿದ್ದೀವಿ. ಆ ಕಾಡು ಕಳ್ಕೊಂಡಿರೋದ್ರಿಂದನೇ ಅಲ್ಲಿ ನೀರಿನ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಆ ಪ್ರದೇಶ ಕಡಿಮೆ ಆಗಿರೋದ್ರಿಂದ ಕಾನ್ಫ್ಲಿಕ್ಟ್ ಜಾಸ್ತಿ ಆಗಿದೆ, ಸಂಘರ್ಷ ಜಾಸ್ತಿ ಆಗೋದಕ್ಕೆ ಮೂಲ ಕಾರಣ ನಮ್ಮ ಕಾಡಿನ ನಾಶ. ಆ ಕಾಡನ್ನು ನಾವು ಈಗ ನೀವು ಇದು ಕಾವೇರಿ ಇದನ್ನು ಸಂಘರ್ಷ ಕಡಿಮೆ ಮಾಡಬೇಕು ಅಂತಿದ್ರೆ ಆ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳನ್ನು ವೃದ್ಧಿ ಮಾಡಿ, ಆಗ ಅಲ್ಲಿ ನೀರು ಹಿಡಿದಿಟ್ಕೊಳ್ಳೋದ್ರಿಂದ, ಸಾಕಷ್ಟು ನೀರು ಸಿಕ್ಕೋದ್ರಿಂದ ಅದು ಈ ಸಂಘರ್ಷ ಕಡಿಮೆ ಆಗುತ್ತೆ. ಎಲ್ಲಿ ನೀರು ಜಾಸ್ತಿ ಹಿಡಿದಿಟ್ಕೊಳ್ತಾ ಆ ಕಾಡುಗಳು 12 ತಿಂಗಳು ನೀರು ಲಭ್ಯತೆ ಇರುತ್ತೋ ಆಗ ನೀರಿಗಾಗಿ ಯಾರೂ ಹಾಹಾಕಾರ ನೀರು ಸಿಕ್ಕೋದ್ರಿಂದ ಎಲ್ಲೂ ಇದಾಗಲ್ಲ, ಗಲಾಟೆಗಳಾಗಲ್ಲ. ಮತ್ತು ಎರಡನೇದು ಆ ಪ್ರದೇಶದಲ್ಲಿರುವ ಕೆರೆ ಕುಂಟೆಗಳ ನಿರ್ವಹಣೆ ಆಗಬೇಕಾಗಿದೆ. ಈಗ ನೀವು ಇಡೀ ಜಲನಯನ ಪ್ರದೇಶದ ಕಾವೇರಿ ಜಲನಯನ ಪ್ರದೇಶದ ನೋಡಿದಾಗ ನಮ್ಮ ತಮಿಳುನಾಡು ಜಾಗದಲ್ಲಿ ಬಹಳಷ್ಟು ಗ್ರೌಂಡ್ ವಾಟರ್ ಮೇಲೆ ಅವರು ಅಗ್ರಿಕಲ್ಚರ್ ಇದಾಗಿದೆ, ವ್ಯವಸಾಯ ಅದ್ರ ಮೇಲೆ ಅವಲಂಬ ಆಗಿದೆ. ಅಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿರುವ ಕೆರೆಗಳ ನಿರ್ವಹಣೆ ಮಾಡದೇ ಇರೋದ್ರಿಂದ ಅಂತರ್ಜಲ ವೃದ್ಧಿ ಆಗ್ತಾ ಇಲ್ಲ. ಇದೇ ನೀರನ್ನು ಅವಲಂಬಿಸುವಾಗ ಆಗಿದೆ. ಅದೇ, ಹಾಗಾಗಿ ನಮ್ಮ ನದಿಯಲ್ಲಿರೋ ನೀರು ಅಲ್ಲಿ ಆಲ್ಮೋಸ್ಟ್ 110 TMC ಅಷ್ಟು ನೀರು ಅಂತರ್ಜಲದಲ್ಲಿ ಶೇಖರಣೆ ಆಗುತ್ತೆ. ಬಟ್ ಅಷ್ಟಾಗೋದಕ್ಕೆ ಇವರು ಕೆರೆಗಳ ನಿರ್ವಹಣೆ ಮಾಡಿದರೆ ಅದು ಆಗ್ತಾಯಿತ್ತು. ಯಾಕಂದರೆ ಕೆರೆಯಲ್ಲಿರೋ ಹೂಳು ತೆಗೆಯೋದ್ರಿಂದ ಸುತ್ತಮುತ್ತ ಇರೋ ಬಾವಿಗಳ ಅಂತರ್ಜಲ ವೃದ್ಧಿ ಆಗೋದು ನಮ್ಮ ಅಭ್ಯಾಸದಿಂದ ತಿಳಿದು ಬಂದಿದೆ. ತಂಜಾವೂರು ಜಾಗದಲ್ಲಿ ಹಿಂದೆ 2 ವರ್ಷಕ್ಕೊಮ್ಮೆ ಹೂಳು ತೆಗೆಯೋ ಒಂದು ಕಾರ್ಯ ಇತ್ತು. ಈಗ ಅಭಿವೃದ್ಧಿ ನೆಪದಲ್ಲಿ ನಾವೆಲ್ಲ ಫ್ರೀ ಎಲೆಕ್ಟ್ರಿಸಿಟಿ ಎಲ್ಲ ಕೊಟ್ಟು ಯುವಕರನ್ನು ಸೋಮಾರಿಗಳಾಗಿ ಮಾಡಿರೋದ್ರಿಂದ ಈ ರೀತಿಯ ತೊಂದರೆಗಳಾಗ್ತಾಯಿದೆ. ಅಟ್ಲೀಸ್ಟ್ ಈಗಲಾದ್ರೂ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಡೆಮಾಕ್ರಸಿ ಈಸ್ ನಾಟ್ ಫಾರ್ ಲೂಟಿಂಗ್. ನಮ್ಮ ಪ್ರಜಾಪ್ರಭುತ್ವ ಇರೋದು ಪ್ರತಿಯೊಬ್ಬರಲ್ಲೂ ಒಂದು ರೀತಿಯ ಆರೋಗ್ಯ ಮತ್ತು ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಇರೋ ಅಂಥ ಒಂದು ಪ್ರವೃತ್ತಿ, ಸಮೃದ್ಧಿ ಇರುವ ಇದು. ಬಟ್ ನಾವು ಅದನ್ನು ಫ್ರೀ ವೀಸ್ ಕೊಡೋದ್ರಿಂದ ಇದಾಗ್ತದೆ. ನೀವು ಕೇಳ್ಬೋದು ಯಾಕೆ ನಾನು ಎಗೇನೆಸ್ಟ್ ಆಗಿದ್ದೀನಿ ಅಂತ. ಈಗ ಫ್ರೀ ಎಲೆಕ್ಟ್ರಿಸಿಟಿ ಕೊಡೋದ್ರಿಂದ ಏನಾಗ್ತಿದೆ ಅನಾಹುತ ಅಂತ ನಾವು ಅಭ್ಯಾಸ ಮಾಡಿದಾಗ ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ವಿ, ಆದರೆ ಸರಿಯಾದ ಎಲೆಕ್ಟ್ರಿಸಿಟಿ ಕೊಡಲಿಲ್ಲ. 24 ಗಂಟೆನೂ ನಾವು ಎಲೆಕ್ಟ್ರಿಸಿಟಿ. ಈಗ ರೈತರು ಏನು ಮಾಡೋದ್ರಿಂದ ಫ್ರೀ ಎಲೆಕ್ಟ್ರಿಸಿಟಿ ಅಂಥೇಳಿ ಅವರು ಪಂಪ್ ಸೆಟ್ಟನ್ನು ಆನ್ ಆಗಿಡೋರು. ಇಡೀ ರಾತ್ರಿ ಬೆಳಗಿನ ಟೈಮಲ್ಲಿ ವೋಲ್ಟೇಜ್ ಇಲ್ಲ, ರಾತ್ರಿ ವೋಲ್ಟೇಜ್ ಸಿಕ್ಕಿದಾಗ ಅವ್ರು ಆನ್ ಇಟ್ಟೋದ್ರಿಂದ ಆ ನೀರಿನ ಪ್ರಮಾಣ ಬೇಕಾಗಿದ್ದ ಪ್ರಮಾಣಕ್ಕಿಂತ ಬಹಳಷ್ಟು ಜಾಸ್ತಿ ಹಾಕಿದಾಗ ಅಲ್ಲಿ ಮಣ್ಣಲ್ಲಿರುವ ರಾಸಾಯನಿಕ ವಸ್ತುಗಳಿಂದ ಅದು ರಿಯಾಕ್ಷನ್ ಆಗೋದ್ರಿಂದ ಆ ಮಣ್ಣು ಸಲೈನ್ ಅಥವಾ ಆಲ್ಕಲೈನ್ ಇದಾಗಿ ಪರಿವರ್ತನೆ ಆಗಿದ್ದರಿಂದ ಆ ಇಳುವರಿ ಕಡಿಮೆ ಆಗಿದೆ.
ಹಾಗಾಗಿ ನಾವು ಮಾಡೋ ಒಂದೊಂದು ತಪ್ಪು ಅದು ಜನಕ್ಕೆ ಹೊಡೆತ ಬೀಳ್ತಾ ಇದೆ. ಇದನ್ನು ನಾವು ಅರ್ಥಕೊಳ್ಬೇಕು. ಅತಿಯಾದ್ರೆ ಅಮೃತವು ವಿಷ. ಅತಿ ನೀರು ಕೊಟ್ಟರೆ ನೀವು ಯಾವುದೇ ಬೆಳೆ ಸರಿ ಬರುವುದು. ಹೌದು, ಅತಿ ಬೆಳೆಗೆ ನೀರು ಯಾಕೆ ಕೊಟ್ವಿ? ಫ್ರೀ ಎಲೆಕ್ಟ್ರಿಸಿಟಿ. ಅದೇ ನಾವು ನಾನು ಹೇಳೋದೇನಾದರೆ, ಓಕೆ ನೀವು ಫ್ರೀ ಎಲೆಕ್ಟ್ರಿಸಿಟಿ ಕೊಡಬೇಕಾ, 100 ಯೂನಿಟ್ ಕೊಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡಬೇಡಿ. ಯಾವುದೇ ದೇಶ ಸಮೃದ್ಧವಾಗಿರಬೇಕಾದ್ರೆ ಮುಂದೆ ಬರಬೇಕು ಅಂತಿದ್ದರೆ ಎಜುಕೇಷನ್ನು ಮತ್ತು ಆರೋಗ್ಯ ಇದು ಎರಡು ಫ್ರೀ ಮಾಡಿ, ತೊಂದರೆ ಇಲ್ಲ. ಬಟ್ ನಾಟ್ ಆನ್ ದ ನ್ಯಾಚುರಲ್ ರಿಸೋರ್ಸಸ್. ಈ ಇದು ಎಲೆಕ್ಟ್ರಿಸಿಟಿ ಇರ್ಬೋದು, ನೀರು ಇರ್ಬೋದು, ಎಲ್ಲಿ ನಾವು ಫ್ರೀ ಇದು ಮಾಡ್ತೀವೋ ಅದು ನಾವು ಹೊಡೆತ ಕೊಡ್ತಾಯಿದ್ದೀವಿ. ಅದು ರಿನ್ಯೂವಬಿಲಿಟಿ ಇದನ್ನು ನಾವು ಹಾಳು ಮಾಡ್ತಾಯಿದ್ದೀವಿ. ಅದನ್ನು ನಾವು ಆದಷ್ಟು ಕಡಿವಾಣ. ಅದಕ್ಕೆ ಪರಿಸರ ಜ್ಞಾನ ಇರುವ ಅಧಿಕಾರಿಗಳು, ಪರಿಸರ ಜ್ಞಾನ ಇರುವ ರಾಜಕಾರಣಿಗಳು ನಮಗೆ ಅಗತ್ಯ ಇದೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಎನ್ವೈರ್ಮೆಂಟ್ ಎಜುಕೇಷನ್ ಹ್ಯಾಸ್ ಟು ಬಿ ಮ್ಯಾಂಡೇಟ್ರಿ ಅಟ್ ಆಲ್ ಲೆವೆಲ್ಸ್. ಅಂದರೆ ಪ್ರತಿಯೊಬ್ಬರಿಗೂ ಶಿಕ್ಷಣದಲ್ಲಿ ಬರಬೇಕು. ಆಮೇಲೆ ನಮ್ಮಲ್ಲಿ ಪರಿಸರ ರಕ್ಷಕರಿಗಿಂತ ಪರಿಸರ ಭಕ್ಷಕರೇ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಏನು ಅಂದರೆ